ಅತ್ತಿಯಾರ ನೀವೇನು ಬೇಕು ಮಾಡ್ಕೊಂಡು ಹೋಗಿ ಉಂಡು ಬರುವ ನೀವು. ನಾನು ನಿಮ್ಮ ದೊಡ್ಡತ್ತಿ ಮನೆಗೆ ಹೋಗಿ ಬರ್ತಾನೆ ಅಂತ ಹೋದ್ರು ಹಣಿಲ್ಲ ಅವ್ರು. ಹೌದನಕ್ಕ, ಅವ್ರು ತಿನ್ನೋದೇ ಇಲ್ಲ ಬಿಡಾಕ, ತತ್ತಿನೂ ತಿನ್ನಂಗಿಲ್ಲ ಅವ್ರು. ಇರ್ಲಿ ಬಿಡಾಕ, ನಾನು ಮತ್ತು ಅವ್ರ ಮನ್ಯಾಗ ಇದ್ರೆ ಏನಾರು ಅವ್ರಿಗೆ ಮಾಡಿಟ್ಟು ಹೋಗ್ಬೇಕಂತಂದು ಕೇಳಿರತ್ತಂತಂದು ಹಂಗೆ ಅನ್ಕೊಂಡೆಕ್ಕ. ಅವ್ರು ಅಲ್ಲಿ ಮತ್ತು ಊಟಕ್ಕೆ ಅದು ಬಿಡುವುದಿಲ್ಲ, ಆಳಕ್ಕೆ ಅವ್ರು ಊಟ ಅದು ಮಾಡಿಸ್ತಾರ. ಮತ್ತು ನಾಳೆ ಬರ್ತಾರೆ ಅವ್ರು, ಇವತ್ತು ಹೋದ್ರೆ ಅಂದ್ರೆ ಬಿಡುವುದಿಲ್ಲ ಅವ್ರು. ಇರ್ಲಿ ಬಿಡುವ, ಹೋಗಿ ಬರವಲ್ರಕ್ಕ ಅವರು. ಮತ್ತು ನಾವು ಮನ್ಯಾಗ ಇರಂಗಿಲ್ಲ, ಬೇಸರ ಆಗತ್ತೆ ಅವ್ರಿಗೂ. ಈಗ ತತ್ತಿ ಪಲ್ಯನೂ ಆತಾನಿಲ್ಲ, ಇದನ್ನ ಇಳುತ್ತೇನೆ ಇಳಿವಿ ಹೊಸ ರೊಟ್ಟಿ ಮಾಡಿಬಿಡೋಣಂತ ಶಕ್ಯನು. ಅವರು ಏನೇನು ಮಾಡಾಕತ್ತಾರ ಮಾಡ್ಕೊಳ್ಳೆ, ಅಷ್ಟ್ರು ಕೂಡ ದೌಡ್ ಹೋಗಿ ಬಂದ್ಬಿಡೋಣಂತ. ಆತಾಳಕ ಸೌಕಾಸ. ಎಲ್ಲಿ ದಿನ ಅತ್ತಿಯರು ತತ್ತಿ ಅದು ತಿನ್ನಂಗಿಲ್ಲ, ಮನ್ಯಾಗ ಎಲ್ಲಿ ಮಾಡಂಗೇ ಇಲ್ಲ. ಈ ವರ್ಷಕ್ಕೊಮ್ಮೆರ ಮಾಡ್ಕೊಂಡು ತಿಂದ್ರೆ ಆತ, ಹೌದಿಲ್ಲ? ಹ್ಞೂ, ನಾವು ತತ್ತಿ ಬಿಟ್ಟು ಮತ್ತು ಚಿಕನ್ ಪಕ್ಕಂಡು ತಿನ್ನಂಗೇ ಇಲ್ಲ. ಮತ್ತು ತತ್ತಿಯರ ತಿಂದ್ರೆ ಆತ, ಮತ್ತು ಹೊಸ ವರ್ಷ ಐತೆ ಏನತ್ತ ಅದಕ್ಕೇನತ್ತ, ಹೌದಿಲ್ಲ? ಯಾರನ್ನ ತಿನ್ಲಿಕ್ಕಂದ್ರೆ ಏನತ್ತ, ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಂತಾರ. ಮತ್ತು ಅವ್ರು ಬಿಟ್ಟು ನಮಗೂ ಮತ್ತು ತಿನ್ನಾಕಿದಾಕತ್ತಂತ ತಿನ್ನೋದೇ ಇಲ್ಲ ನಾವು. ಅವ್ರ ಗಂಡು ಮಕ್ಳು ಏನೈತಲ್ಲ ಹೊರಗೆ ಹೋದ ತಿಂದು ಬಂದ್ಬಿಡ್ತಾರೆ ಅವರು, ಚಿಂತಿರಂಗಿಲ್ಲ. ಅಕ್ಕ ಅಕ್ಕ, ರೊಟ್ಟಿ ನಾನು ಮಾಡ್ತೀನಿ, ನೀನು ಬೇಸ್ ಬಿಡಕ್ಕ, ಬಿರುಸಾಗ ಚಲೋ ಬೇಯಿಸ್ತೀನಿ ನೀನು. ನಾ ಇಲ್ಲ ಅವನ ಬಡದು ಬೇಯಿಸ್ತೀನಿ ತಗೋ. ಏ ಬೇಡ ಅಕ್ಕ, ಇದನ್ನ ನಾನು ಇಲ್ಲೇ ಕುಂತು ಬಡ್ದು ಕೊಡ್ತೇನೆ. ನೀನು ಬಿರುಸಾಗ ಶಕ್ಕೆ ಬೇಯಿಸಿ ಬಿಡಕ್ಕ ರೊಟ್ಟಿನ, ಇಬ್ಬರದ್ದು ಹಾಕತಿ. ಹ್ಞೂ ಆತಳವ. ನಾವು ಇಬ್ಬರು ಇಲ್ಲೇ ತತ್ತಿ ಪಲ್ಯ ಮಾಡೇವೆ, ರೊಟ್ಟಿ ಮಾಡ್ತೀವಿ. ಈಕಿಗೆ ಪಾರ್ವತಿಗೆ ಸುಮ್ಮನೆ ಚಪಾತಿ ಮಾಡಂತಂದು ಹೇಳಿ ಬಂದೈತಿ, ಏನು ಮಾಡ್ತಾಳೆ ಏನಕ್ಕಿ. ಈಕಿ ಮತ್ತು ರೇಣವ ಇದನ್ನು ಮಾಡ್ತೀನಂದ, ಅನ್ನ ಮಾಡ್ತಾಳಂತ ಯಾವ್ದಾರೊಂದು ಮಸಾಲೆಯನ್ನು. ಗಿರ್ಜವ ಇದನ್ನು ಮಾಡ್ತಾಳಂತ, ತತ್ತಿ ಸಾರು ಅದು ಮಾಡ್ತೀನಂದ ಆಕಿ. ಆತಲ್ಲ, ಮತ್ತು ತತ್ತಿನ ಕುದಿಸ್ಕೊಂಬರ್ತೇನೆ ಅಂತಂದಾಳ. ಕಲ್ಲ ಒಟ್ಟು ಹೇಳ್ಬೇಕು, ಅದು ಮನೆ ಕದ ಹಾಕಿತ್ತಕ್ಕಿದೆ, ಕಲ್ಲ ಒಂದು ಊಟಕ್ಕೆ ಮಾಡಿ ಹೋಗಿ ಅಂತ ಬಾರವ ಅಂತೇಳಿ. ಅಲ್ಲಿ ಬಿಡಾಕ ಇಷ್ಟು ಮಂದಿ ಅಡುಗೆ ಮಾಡಾಕತ್ತೇವೆ, ಏನು ಹೋಗ್ಬೇಕಿ, ನಮ್ಗೇನು ವಜ್ಜೆ ಆಗಂಗಿಲ್ಲ ಏನಿಲ್ಲ. ಬಂದು ಹೋಗಲ್ಲ ಬಿಡಾಕ, ಏನು ಮಾಡ್ಕೊಂಬರ್ಲಿ ಬಿಡ್ಲಿ ನಡೀತೈತೆ, ಹೌದಿಲ್ಲ? ಅಯ್ಯವ್ವ ಇಷ್ಟು ಮಾಡ್ಕೊಂಡು ಹೊಂಟೇವಿ, ಇದು ಅಡಿಗೆ ಊಟ ಮಾಡಿ ಹೊಳೆ ಉಳಿತೈತಿ. ಆಕಿಗೆ ಯಾರು ಮಾಡ್ಕೊಂಬ ಅಂತಾರ, ಹಂಗೆ ಬಂದು ನಮ್ಮ ಜೊತೆ ಊಟ ಮಾಡಿ ಕೂತೊಟ್ಟು ನಿಂತು ಬರವಲ್ಲಕ್ಕೆ, ಹೌದಿಲ್ಲ? ಹೇಳೋಣಂತ ಅಡಿಗೆಗೆ. ನನಗೂ ಮೊದಲೇ ಹೇಳ್ಬೇಕಿಲ್ಲ, ನಾನೇ ಏನಾರ ಮಾಡ್ಕೊಂಬರ್ತೀನಿ ತಿಂದಿರ್ತಾ ಆಕಿ. ಅಯ್ಯವ್ವ ಇಷ್ಟಕೊಂಡ ಮಂದಿ ಮಾಡಾತೇವಿ, ಇನ್ನೂ ರೇಣವ್ಗ ಬ್ಯಾಡ ಅಂದ್ವಲ್ಲ ನಾವು, ನೋಡಿದ್ದಿಲ್ಲ. ಆಕಿ ಇಲ್ಲ ಮಾಡ್ತೀನಿ ಅನ್ನತಾಳ. ಪಾರ್ವತಿ ಇದನ್ನು ಮಾಡ್ತೀನಂದ, ಬಿಳಿ ಅನ್ನ ಅದು ಮಾಡ್ಕೊತೀನಂದಾಳ. ರೊಟ್ಟಿ ಮಾಡ್ತೀನಂದ್ಲ ಆಕಿ. ರೊಟ್ಟಿ ಬ್ಯಾಡ್ವಾ, ಹೊಳ್ಳೆದು ಬರೋ ಮುಂದೆ ಅಂದ್ವಲ್ಲ, ಚಪಾತಿಯರ ಏನಾರ ಮಾಡಂತ ಹೇಳಿ ಆತು ಬಿಡು, ಚಪಾತಿ ಬಿಳಿ ಅನ್ನ ಮಾಡ್ಕೊತೀನಂದಾಳ ಆಕಿ. ಒಗ್ಗರಣೆ ಮಾಡ್ಕೊತ ಅಂತ್ರಿ ನಾವು. ಆತಲ್ಲ ಮತ್ತು ಇಷ್ಟ್ರದ್ದು ನಮ್ದು ಇಷ್ಟು, ನಾವು ಇನ್ನೂ ರೊಟ್ಟಿ ಮಾಡ್ಬೇಕು, ರೊಟ್ಟಿ ಅದು ಮಾಡಿ ಅವ್ರ ಮನೆಗೆ ಹೋಗಿ ಬರೋಣಂತ. ಏನು ಮಾಡಾತಾರೆ ಹೌದಿಲ್ಲ? ಇಷ್ಟ್ರದ್ದು ಮುಗಿತೈತೆ ಕೆಲಸ, ಹೌದಿಲ್ಲ? ಹ್ಞೂ ಕಷ್ಟ ಮಾಡೋಣಂತ ಅಕ್ಕ. ಅಕ್ಕ ಇನ್ನೂ ಬೇಯ್ಬೇಕನ್ನೋದು ಹೇಳ್ತೀಯ? ಇಳುವೆ ಬಿಡ್ತಾನೆ ಎಲ್ಲ ಕುದ್ದತ್ತಿದ್ದು. ಇದನ್ನ ರೊಟ್ಟಿಗೆ ಹಿಟ್ಟು ನಾದ್ಕೊಂಬಿಡು, ನಾ ಬೇಯಿಸಿ ಬಡ ತೆಗಿತೀನಿ ಶೆಕೆಂಡ್ ರೊಟ್ಟಿನ. ಮಸ್ತ್ ಹಾಕೋ ಶೆಕೆಂಡ್ ರೊಟ್ಟಿ, ಹೌದಿಲ್ಲ? ಮತ್ತು ಪಾರಕ್ಕ ಇವನ್ನ ಮೆತ್ತನ ರೊಟ್ಟಿ ಮಾಡ್ತೀನಿ ಅಲ್ಲ, ಜೋಳದ ರೊಟ್ಟಿನ. ಹೌದಾ, ನೀ ಏನಾರು ಮಾಡ್ಕೊಂಬರ್ಲಿ ಬಿಡು, ಹೌದಿಲ್ಲ? ರೊಟ್ಟಿ ಹಂಗಾರೆ ಇರ್ತಾವ, ಬಿಸಿ ರೊಟ್ಟಿ ತಿನ್ನೋರು ಬಿಟ್ಟು ರೊಟ್ಟಿ ತಿಂತಾರೆ, ಮತ್ತು ಚಪಾತಿ ಮಾಡಿದ್ರಂಕ ಚಪಾತಿ ತಿಂತಾರೆ, ಹೌದಿಲ್ಲ? ಅಕ್ಕ ಅಷ್ಟ ಮಾಡೋಣಂತ ಅಕ್ಕ. ಇಳು ಬಿಡ್ತೀನಕ್ಕ ಪಲ್ಯದನ್ನ. ಹ್ಞೂ ಇಳು ತಿಂತಾಡಿ ಅಕ್ಕ. ಬೇಸಿಗೆ ಅವನಕ್ಕ ರೊಟ್ಟಿ ಮಸ್ತಾಗಿ ಅವಳವ, ತೆಳ್ಳಗ ಚಲೋ ಆಗ್ಯಾವು, ಹಪ್ಪಳದಂಗ ನೋಡಪ್ಪ, ಜಗ್ಗ ಪಳ್ಳಾಗ್ಯಾವು. ಇರ್ಲಿ ಆಣಿಲ್ಲ, ಇಷ್ಟ ತೆಳ್ಳ ಸಾಕು, ತೀಯ ತೆಳ್ಳ ಬಿಡಿ ಬಿಡ, ಇರ್ಲಿ ಮಸ್ತಾಗ್ಯಾವು. ಎಷ್ಟು ಮಾಡಿ ತೆಗೆದು ಬಿಟ್ರೆ ತಕ್ಕ, ಮತ್ತೆ ಇನ್ನೊಟ್ಟು ನಾದ್ಕೊಳ್ಳಿ ಹಿಟ್ಟು ಬ್ಯಾಡ್ವಾ ಸಾಕು. ಅವರು ಇದ್ರಾಗ ಹಾಕೋ ಗಂಡ್ಮಗಳಿಗೆ ಊಟಕ್ಕೆ ಕಟ್ಕೊಂಡು ಹೋಗಿನಂದ್ರಲ್ಲಿ ಇನ್ನೂ ಅಷ್ಟು ಐತಿ ಹಿಟ್ಟು, ರಗಡಕತ್ವಾ ಸಾಕು. ಮತ್ತೆಲ್ಲರೂ ಅವ್ರು ತರ್ತಾರೆ ಚಪಾತಿ ತರ್ತಾರೆ, ಸುಳ ಉಳಿತಾವೆ ಈಡ ಕಟ್ಕೊಂಡು ಹೋಗೋದಾರ ಏನು. ಎಲ್ಲರಿಗೆ ಆಗುವಂಗೆ ಒಂದು 2 ಹೆಚ್ಚಿಗೆ ಕಟ್ಕೊಂಡು ಹೋದ್ರೆ ಮುಗಿತೆ, ಹೌದಿಲ್ಲ? ಅಕ್ಕ ಇನ್ನೊಂದು ಹಿಟ್ಟು ನಾದ್ಕೊಂಡ್ಬಿಡ್ತೇನೆ ಅಕ್ಕ. ಮತ್ತು ಉಳಿದ್ರೆ ಅವರು ಇದಕ್ಕೆ ಹೊಲಕ್ಕೆ ಅವರು ಗಂಡ್ಮಕ್ಳು ಊಟಕ್ಕೆ ಹೋಗ್ಕಾರ್ಲಕ್ಕ, ಮತ್ತು ಹೊಸ ವರ್ಷಕ್ಕೆ ಅವ್ರಿಗೆ ಹಾಕವು, ಮತ್ತು ನಮಗೂ ಮತ್ತು ಸಾಲ್ತಾವು ಇಲ್ಲಿ ನೋಡ ಅಕ್ಕ. ರಗಡಕ್ಕವಳ ನಾವು 5-6 ಮಂದಿ ರಗಡಕ್ಕವನಿಲ್ಲ, ಸುಳ ಹೆಚ್ಚಿಗೆ ಮಾಡಿ ಏನು ಮಾಡೋದು ಬಳೆ, ದಿನ ಪ್ರತಿ ರೊಟ್ಟಿ ಮಾಡೇ ಮಾಡ್ತೀವಿ. ಸುಳ ಬ್ಯಾಡ ತಗೋ. ನಾವು ಇದ್ರಾಗ ತತ್ತಿ ಹಾಕಿ ಪಲ್ಯ ಮಾಡೇವ. ಗಿರ್ಜವ ಸಾರು ಮಾಡ್ತಾ ಅಂತ, ತತ್ತಿ ಸಾರು ಮಾಡಿ ಹೊರಗೆ ಕುದಿಸ್ತಾ ಅಂತಕ್ಕೆ ತತ್ತಿ, ಅದಕ್ಕೇನು ಹಾಕಂಗಿಲ್ಲ ಕಮ್ಲಕ್ಕ, ಯಾರಿಗೆ ಎಷ್ಟು ಬೇಕು ಅಷ್ಟು ತಿನ್ವಲ್ರಕ್ಕ ಅಂತ ಅಂತಕ್ಕಿ. ಬೇಷ್ ಬಿಡಕ್ಕ, ಅದು ಸುಳ್ಳು ಅದ್ರಾಗ ಹಾಕಿ ಇನ್ನೂ ಹಂಗೆ ತತ್ತಿ ಇಟ್ರೆ ಮತ್ತೆ ಹೊಳ್ಳಿ ಉಳಿದ್ರೆ ರಾತ್ರಿ ಬರ್ತತೆ, ನಡಿತೈತೆ ಬಿಡು. ಮತ್ತು ಅವರು ಮಲ್ಲಪ್ಪನಾರ ಅವರು ಏನೋ ಹೇಳ್ಯಾರಂತ ಮನ್ಯಾಗ ಮಾಡಂತ ಹೇಳಿ, ಮತ್ತು ಅವ್ರಿಗೆ ಕಟ್ಟಿ ಕಳಿಸ್ತಾ ಅಂತ ಹಾಕತ್ತಗೋ. ಸುಳ್ಳು ಆದ್ರೆ ನಾವು ಇದ್ರಾಗ ಹಾಕಿ ಮಾಡೇವ ಈಗ. ಅದಕ್ಕೆ ಪರ್ತ್ ಬೇರೆನ ಕುದಿಸಿ ಹಂಗೆ ಸಿಪ್ಪೆ ಅದು ಸುಳಿದು ಇಟ್ಬಿಡ್ತೇನೆ ಕಮ್ಲಕ್ಕ, ತತ್ತಿನ ಸಾರು ಮಾಡ್ತೀನಿ ನಾನು ಅಂತ ಹೇಳ. ಬೇಷ್ ಆಯ್ತು ಬಿಡ ಅಕ್ಕ ಹಂಗಾರೆ. ಆತಕ್ಕ ನಮ್ಮದು ರೊಟ್ಟಿ ಆತಂದ್ರೆ ಹರಿಯರು ಏನೇನು ಬಿಡತ್ತಾರ, ಬೇಟೆ ಬರ್ಬೇಕಕ್ಕ, ಹೋಗಿ ಅಂದ್ರೆ ಅವಸರ ಮಾಡ್ತಾರ ಅವ್ರು. ಹೊಕ್ಕಿನಿ ಈಗ ರೊಟ್ಟಿ ಇದೊಟ್ಟು ಬೇಷ್ ತೆಗೆದು ಹೋಗೇ ಬಿಡ್ತಾನೆ. ಹೆಂಗೂ ಬಾಂಡೆಗೆ ಒರಿಬೇಕವ, ಇದೊಂದಿಟ್ಟು ಪಲ್ಯ ಆರ್ಲಿ, ಹಿಂದಗಡೆ ಡಬ್ಬಿಗೆ ಹಾಕಿ ಕಟ್ಕೊಳ್ಳೋಣಂತ. ಹಾಕತ್ತಲ್ಲ ಇಷ್ಟ ಸಾಕು, ಇನ್ನೇನು ಮತ್ತೇನು ಇಷ್ಟು ಕಟ್ಕೊಂಡು ಹೋಗ್ಬಿಡೋಣ. ಮನ್ಯಾಗ ತಿನ್ನುವರ ಯಾರದಾರ. ಆಕಿ ಲಕ್ಷ್ಮಿ ಅವ್ರ ಗೆಳತಿ ಮನೆಗೆ ಹೋಗಾಳ, ಹೊಸ ವರ್ಷದ್ದು ಆಕಿ ಇಲ್ಲೇ ಅದ ಅಲ್ಲ ಪವಿತ್ರ, ಅವ್ರ ಮನೆಗೆ ಹೋಗ್ಯಾಳ. ಅವ್ರಿಗೆ ಉಂಡು ಬರ್ತಾಳೆ ಆಕಿ. ಇಲ್ಲೇ ಹಿಂಗೆ ಹೊಂಟೇವಿ ಬಾರ ನಮ್ಮ ಜೊತೆ. ನೀವು ಅಲ್ವಾ, ನಾನು ನಿಮ್ಮ ದೊಡ್ಡವ್ರ ಜೊತೆ ಏನು ಮಾಡಿ ನಮ್ಮ ಗತಿಗೆ ಮನೆಗೆ ಹೋಗಿ ನಾನು ಅಂದ್ಲ. ಆತ್ವ ಹೋಗಂತ ಇದೆ. ಹೌದನಕ್ಕ, ಇರ್ಲಿ ಬಿಡಕ್ಕ, ಹೋಗಿ ಬರೋಲ್ಲಕ್ಕ ಹಂಗಾರ ಅಂದ್ಲಿ ಬಿಡು ಮುಂಜಾನೆ. ಹಿಂಗೆ ಹೊಂಟೇನಿ ಅಂತ ಹೇಳಿ ನಾನು ನಂಬರ್ ಜೊತೆ ಬರೋದಕ್ಕೆ ಅಂತ ಬಿಡ ಅಂತ ನಾ ಹಿಂಗೆ ಲಕ್ಷ್ಯಕ್ಕ ಬಿಡೆ. ಅವ್ರ ಗೆಳತಿ ಮನೆಗೆ ಹೋಗ್ತೀನಂದ್ಲ, ಹೋಗುವ ಹಂಗಾರ ಇಲ್ಲೇ ಇದ್ದೂರಾಗಲ್ಲ, ನಮಗೂ ಅವ್ರ ಪರಿಚಯ ಅದಾರ, ಹೋಗಂದೆ ಓದ್ಲು. ಇದೊಂದು ರೊಟ್ಟಿ ಬೇಸ್ ತೆಗಿತೀನಿ, ತೆಗೆದವ್ರಿಗೆ ಬೆಟ್ಟೆ ಬರ್ತೇನೆ. ನೀನೊಂದು ಆರಾಮ್ ತಗೋ ಕುಂದ್ರೆ, ಇಷ್ಟೊತ್ತ ನಿನಗೂ ಕೆಲಸ ಆಗೈತಿ, ಬರ್ತೇನೆ. ಅವ್ರ ಗಿರ್ಜವ್ರು ಏನೇನು ಮಾಡಾಕ್ತಾರೆ, ಹೋಗಿ ಬೆಟ್ಟೆ ಬರ್ತೀನಿ. ಅಕ್ಕ ಹೋಗಿ ಬಾ ನೀ ಹಂಗಾರೆ. ನಾನು ಒಗ್ದಿದ್ದಾರ ಬಿ ಆರ್ಯಾವ ಇಲ್ಲ ನೋಡ್ತೀನಕ್ಕ,
ಆರಿರ್ಲಿಕ್ಕಂದ್ರೆ ಹೊಳಿಸಿ ಹಾಕ್ಬಿಡ್ತೇನೆ ಮತ್ತು ಆರ್ತಾವ. ಆರಿದು ಅಂದ್ರೆ ಹೋಗೋ ಮುಂದೆ ಬಡ ಬಡ ಒಳಗೆ ಇಟ್ಟು ಹೋಗ್ಬಿಡ ಬರ್ತೈತಿ. ಹ್ಞೂ ಆತ ತತ್ತಿ ಸಾರನ ಆತು, ತತ್ತಿ ಕುದಿಯಾಕಿಟ್ಟೇನಿ ಆತು. ಇನ್ನೇನು ಕಮ್ಲಕ್ಕ ಆಗಿರ್ತೈತವ, ಇಬ್ರು ಅದಾರ ಅವರು ದೌಡ ಮಾಡ್ಕೊಂಡ್ಬಿಡ್ತಾರಲ್ಲ ಹೊರೇನ. ಅದಕ್ಕೆ ನಾನು ಓಡಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿವ ಇವ ರೀ. ಅಂದದು ಒಂದು ಹೋದ ವರ್ಷ ಜಾತ್ರೆ ಮುಂದೆ ತೊಗೊಂಡಿದ್ನಲ್ಲ ಒಂದು ಬನೇನು, ಅದು ಎಲ್ಲೈತಿ ಸಿಗೋವಲ್ದಲ್ಲ ಅದು. ಅವ್ವ ಅಯ್ಯವ್ವ 38 ತೂತ್ ಬಿದ್ದಾವದ್ರಾಗ ಅದನ್ನ ಹಾಕೊಂಡು ನನ್ನ ಮಾನ ಮರದಿ ತೆಗಿಬೇಕಂತ ಮಾಡ್ರಿ. ನೋಡ ಇವ ಗಿರಿಜಾ ಅವ್ರು ಎಷ್ಟು ಈ ಕಾಯಿಗೆ ಅಡ್ಡಾಡ್ತಾಳ, ತನ್ನ ಗಂಡಗೆ ಹರಿದ ಬನ್ನಿ ಹಾಕಿ ಅಡ್ಡಾಡ್ತಾ ಅಂತಂದು ಇನ್ನು ಮಂದಿ ಜೊತೆ ಏನು ಬೇಯಿಸ್ಬೇಕಂತ ಮಾಡಿರಿ. ಹೊಸ ಹಾಕೊಂತೀರಿ ಏನಂತೀರಿ? ಮತ್ತೆ ಈಗ ಯುಗಾದಿಗೆ ಹೊಸ ಅರ್ಬಿ ಅದು ತೊಗೋಬೇಕು. ಏನೇನು ದುಡಿತೀವಿ ಎಲ್ಲಾರ. 2 ವರ್ಷ ಬರ್ತಿತ್ತು ಅದು ಗೊತ್ತಾಯ್ತೇನು ನಿನಗೆ? ಹಿಂಗೇನು ನನ್ಗೆ ಅದು ಬೇಕು ನೋಡಿ ಬನೇನು. ಗಂಟನೆ ಕಟ್ಟೋಗ್ದೆ ನನಗೆ ಗೊತ್ತಿಲ್ಲ. ನಾನು ತೆರೆ ಕೆಡಿಸ್ಬೇಡ್ರಿ. ಈಗ ನಾ ಅಡಿಗೆ ಮಾಡಕತ್ತೀನಿ, ಹುಡುಕ ಹೋಗ್ರಿ ಅದ ಬೇಕಂತಂದ್ರೆ. ಹೊಸ ಬಿಟ್ಟೇನು ಬೌದನ್ ಕಡ್ಡಿ ಬೆಳಗ್ತೀರಿ, ನಾವು ಹಾಕೊಂತೀರಿ ಇಲ್ಲ. ನೀ ಏನೋ ಮರ ನೀನು ನನಗೆ ಒಟ್ಟದು ನಾಳೆ ಅಂದ್ರೆ ಹುಡುಕಿಡು ನನಗೆ ಆಗಂಗಿಲ್ಲ ನೋಡ್ರಿ. ನನಗೆ ಹರಿದದ್ದು ಬನ್ನೇನಂದ್ರೆ ನಂಗೆ ನೆತ್ತೆ ಉರ್ತೈತಿ. ನಾಳೆ ಅದು ಹುಡುಕಿ ಗಂಟ್ನಾಗಿನ ತೆಗೆದು ಮಣಿ ವರ್ಷಾಕ ಮಾಡ್ತೀನಿ, ಕಲ್ಲು ವರ್ಷತೀನಿ ಅದನ್ನು ತೊಗೊಂಡು. ಅಂದ ವರ್ಷ ನೋಡಿ ಹೇಳ್ತಾನೆ, ಅವಾಗ ಇನ್ನೇ 2 ವರ್ಷ ಬರ್ತಿತ್ತು ಅದು ಬನೇನು ಗೊತ್ತಾಯ್ತನ. ಒಲ್ಲೆಯಪ್ಪ ನಾ ಸುದ್ದಿ ಹೇಳಾಕೊಲ್ ಬಿಡ ನಿಂದು. ನಿಮ್ದ ಬಾರಿ ನ್ಯೂ ಇಯರ್ ಪಾರ್ಟಿ ಜೋರ್ ಐತಿ ಬಿಡ ನಿಮ್ದ. ಅಷ್ಟು ಕೇಳ್ತಾ ಇರೋದು ನೀವು ಗಂಡಸರು ಎಲ್ಲರೂ ಕೂಡಿ ಮತ್ತು ಇದಕ್ಕೆ ಹೊಂಟಿಲ್ಲ ತೋಟಕ್ಕೆ ಊಟಕ್ಕೆ. ಹಂಗೆ ನೀವು ಹಂಗೆ ಐತಾರ ಬಂತು, ಬುಧವಾರ ಬಂತು, ಇವತ್ತು ಹೊರಗೆ ಊಟ ಐತೆ ಅಂತ ಹೋಗ್ತೀರಿ. ನಾವೇನು ಹೆಣ್ಮಕ್ಳು ಹೊಕ್ಕಿವನ ವರ್ಷದಾಗೊಮ್ಮೆ? ನಮಗೂ ಹೊಸ ವರ್ಷ ಮತ್ತು ನಾವು ತಿನ್ನುವಾರ ಹೋಗಿ ಏನೋ ಇನ್ನೂ ಮತ್ತು ಮನ್ಯಾಗ ಮಾಡ್ಕೊಂಡು ಎಲ್ಲರೂ ಒಂದೊಂಥರ ಮಾಡ್ಕೊಂಡು ಹೊಂಟೇವು ಇಷ್ಟರು. ಆಯ್ತು ಬಿಡು ಮರೆ, ನಿನ್ಗೆ ಯಾರು ಹೋಗ್ಬಿಡಂದಾರ? ಹೋಗಿ ಆರಾಮ ಉಂಡು ತಿಂದು ಕುಂತ ಮಾತಾಡ್ಕೊಂಡು ಬರ್ರಿ. ಆಯ್ತು ತೋರಿ, ನೀವು ಹಂಗಾರೆ ಅಲ್ಲೇ ಊಟಕ್ಕೆ ಹೋಗ್ತೀರ ನೀವು ತೋಟಕ್ಕೆ? ಹ್ಞೂ ಆಯ್ತು, ಮಂಜುನ್ ಕರ್ಕೊಂಡು ಹೋಗ್ತೀನಿ ನಾನು. ಆಯ್ತು ತೋರಿ, ಹೋಗಿ ಬರ್ರಿ. ಹಂಗಾರ ನಾವು ಊಟ ಇದು ಅಡುಗೆ ಅದು ಮಾಡ್ಕೊಂಡು ಕಮಲಕ್ಕ ನಾನು ಒಂಥರ, ಕಮಲಕ್ಕ ಒಂಥರ, ಪಾರ್ವತಿ ಒಂಥರ, ರೇಣೋ ಒಂಥರ, ಅಷ್ಟು ಒಂದೊಂಥರ ಮಾಡ್ಕೊಂಡು ಹೊಂಟೇವು ಊಟಕ್ಕೆ. ಹ್ಞೂ ಆಯ್ತು, ಹೋಗಿ ಬರ್ರಿ. ಹಂಗಾರೆ ನಾನು ಹೋಗ್ತೀನಿ ನೋಡು. ಹ್ಞೂ ರೀ, ಹೋಗಿ ಬರ್ರಿ. ಆತ ಗಿರ್ಜವ ಕಮಲಕ್ಕ ಬಾರೆ ನಡ್ಸಿವ ಕೆಲಸ ನೀನು ಆತ ಅಡಿಗೆಲ್ಲ. ಕಮಲಕ್ಕ ಸಾರು ಮಾಡಿದ್ನೆ, ಮತ್ತು ತತ್ತಿ ಅದು ಕುದಿಯಾಕಿಟ್ಟಿದ್ದು ನೋಡು. ಒಂದಿಟ್ಟು ಕುದ್ದ ಮೇಲೆ ಒಟ್ಟು ಶಿಪ್ಪೆದ ಸುಲಿದು ಆತು ಸಾರು ಕುದಿಯಾಕಿಟ್ಟೆ ನೋಡು. ನಿಮ್ದು ಆತ ಎಲ್ಲ ಅಡಿಗೆ? ಅಥವಾ ನಾನು ತತ್ತಿ ಪಲ್ಯ ಮಾಡಿದ್ನೆ, ಮಾಡಿ ಶೆಕ್ಕನ್ ರೊಟ್ಟಿ ಬಡದು ಇಟ್ಟು ಬಂದೆ. ಮತ್ತು ಅನ್ನ ಅದು ಮಾಡ್ಬೇಕಂತಂದೆ. ಮತ್ತು ಅತ್ತಿಯಾರ ಆಚೆ ಕಡೆ ಮನೆಗೆ ಹೋದ್ರು, ದೊಡ್ಡ ಅತ್ತಿಯಾರ ಮನೆಗೆ ಹೋದ್ರ. ಮತ್ತು ಲಕ್ಷ್ಮಿ ಮನ್ಯಾಗ ಊಟ ಮಾಡ್ತಾ ಬಿಡ, ಆಕಿಗೆ ಹೋಗ್ಬಿಟ್ರೆ ಆತಕ್ಕೆ ಹೋಗ್ಬೇಕಿನ ಬಿಟ್ಟು ಏನು ಮಾಡೋದು, ಕರ್ಕೊಂಡು ಹೋಗಿ ಬಾರೋ ನಾವು ಹಿಂಗೆ ಹೊಂಟೆ ಊಟಕ್ಕೆ ಅಂತಂದೆ. ಒಲ್ಲೆವ ನಾನು ಅಂತಂದು ಅವ್ರ ಗತಿ ಏನೋ ಊಟಕ್ಕೆ ಕರೆದಂತಕ್ಕೆ ಪವಿತ್ರ ಅಲ್ಲಿ ಹೋದ್ಲ ಆಕಿ. ಈಗ ನಾವು ಅಷ್ಟ ಮತ್ತು ಅತ್ತಿಯಾರ ಅಲ್ಲಿ ಹೋದ್ರು. ಇವ್ರು ಗಂಡು ಮಕ್ಳು ಏನೋ ತೋಟದಾಗ ಊಟ ಐತಂತಲ್ಲ. ಮಲ್ಲಪ್ಪನ ಹೋದ್ ನಾನು ಈಗ ಹೋದ್ರು ಕಮ್ಲಕ್ಕ. ಎಷ್ಟೊತ್ತನ ತಲೆ ಹಿಡಿಸಿ ಅದು ಅರ್ಧದ ಮನೇಲಿ 20-30 ತೆಗ್ಯಾವು ಅದು ಮುಡಿ ಕೊಡೋರು ನಿಂತಿದ್ರ ಬೈದ್ನೇ ಹೋಗ್ಯಾರ ನೋಡಿ. ಈಗ ಆಯಿತು ಹೋಗ್ಬರ್ರಿ ಹಂಗಾರ ಅಂತಂದು ಈಗ ಹೋದ್ರ ಅವ್ರು. ನಂದು ಆತು ಅಡಿಗೆ. ಇನ್ನು ಪಾರ್ವತಿ ಅರ್ದು ಏನೇನಾಗೈತೆ ನಡಿಗೆ ಇನ್ನೂ ಗೊತ್ತಿಲ್ಲ, ಮತ್ತು ನಾನು ಹೋಗಿಲ್ಲ ಅವ್ರ ಮನೆಗೆ. ಹೌದನ ಮಾಲೆ ಸೌಕಾಸ. ಅದಕ್ಕೆ ನೀಲ ಹೋಗ್ಯಾರ ಬಾಕ. ಮತ್ತು ನಮ್ಮದು ಅಡಿಗೆ ಆತು, ಮತ್ತು ನಮ್ದು ಅಡಿಗೆ ಆಗಿಲ್ಲಂತೆ, ಮತ್ತು ಅವ್ರು ಕುಂದ್ರಬಾರ್ದು, ಮತ್ತು ಅವ್ರ ಪಾಪ ಅಡಿಗೆದು ಆಗೈತೆ ನಾನು ನೋಡಿ ಬಾ ಹಂಗಾರ ಅಂತಂದ್ಲ. ಆಯ್ತು ಅಡಿ ಹಂಗಾರ ಹೋಗಿ ಬರ್ತೇನೆ ಅಂತೇಳಿ ಆಕೆ ಪಾಪ ಅಷ್ಟು ರೊಟ್ಟಿ ಬಡ್ದು ಕೊಟ್ಲು ತಳ್ಳಗ. ಶಕ್ಕಿನೋ ರೊಟ್ಟಿ ಬಡದ್ಲ, ಮತ್ತು ಪಲ್ಯ ಅದು ಮಾಡಿಟ್ಟು ರೊಟ್ಟಿ ಅದು ಬೇಯಿಸ್ಕೊಂಡೆ ನಾನು. ಅದಕ್ಕೆ ನೋಡಿ ಬರ್ತೇನೆ ತಡಿ ಗಿರ್ಜಿ ಅವ್ರ ಮನೆಗೆ ಹೋಗಿ ಏನೇನು ಮಾಡಾಕತ್ತಾರಂತೆ ಬನ್ನಿ. ಕಮ್ಲಕ್ಕ ನಂದು ಸಾರು ಅದ ಆತ ಇಳುತ್ತೀನಿ, ಇಳಿವಿ ಹೋಗ್ಬರೋಣ ಬಾ. ಪಾರ್ವತಿ ಏನೇನು ಮಾಡಾಕತ್ತಾರ ನೋಡೋಣ. ತತ್ತಿ ಒಟ್ಟು ಆರ್ಲಿ ಹೊಳೆ ಬಂದು ಸುಲಿದು ಅಷ್ಟು ಡಬ್ಬಿ ಅದು ಕಟ್ಕೊಂಡ್ರಾತ. ಮತ್ತು ಒಟ್ಟು ಇದನ್ನು ಮಾಡ್ಲೇನೆ ನಾನು, ಮತ್ತು ಬಿಸಿ ರೊಟ್ಟಿ ಪಟ್ಟಿ ಏನಾರ ಮಾಡ್ಲೇನೆ. ಅಯ್ಯವ್ವ ನಾನು ರಗಡ್ ರೊಟ್ಟಿ ಮಾಡೇನಿ ಶಕ್ಯನು. ಮತ್ತು ಪಾರ್ವತಿನೂ ಬಿಸಿ ರೊಟ್ಟಿಯಾರ ಚಪಾತಿ ಎರಡದ್ರಾಗ ಒಂದು ಮಾಡ್ತೀನಿ ಅಂದಾಳ. ಆಕಿನೂ ಏನರ ಮಾಡಲಿ. ಮತ್ತು ಈಕೀಗ ಬಿಳಿ ಅನ್ನ ಮಾಡ್ತಾ ಅಂತ ಪಾರ್ವತಿ. ಈಕಿ ರೇನವ ಇದನ್ನು ಮಸಾಲೆನ ಮಾಡ್ತೀನಿ ಅಂದ ಏನರ ಒಂಥರ. ಮತ್ತು ಕಲ್ಲವನ್ನ ಹೋಗ್ಬೇಕಿನ ಕರ್ಕೊಂಡು ಹೋಗ್ಬೇಕಾ ಪಾಪ. ಮತ್ತು ಬಿಟ್ಟು ಹೋದ್ರೆ ಇದನ್ನು ಮಾಡ್ತಾ ಆಕೆ ಕರ್ದೇ ಇಲ್ಲ ಅಂತೇಳಿ ಹೇಳೋಣ ಬಿಡು ಪಾಪ ಬಂದು ಊಟ ಮಾಡಿ ಹೋಗಲಕ್ಕ. ರಗಡ್ರ ಎಲ್ಲ ಅಡುಗೆ ಮಾಡೇವಿ ಕಮ್ಲಕ್ಕ. ಆಕಿಗೇನು ಹೇಳೋದು, ನಾವು ಹೋಗೋ ಮುಂದೆ ಕರ್ಕೊಂಡು ಹೋಗ್ಬಿಟ್ರೆ ಆತು ಹೊಲಕ್ಕೆ ಹೋಗೋ ಮುಂದೆ. ಆತವ ಪಾರ್ವತರ ಮನೆಗೆ ಒಟ್ಟು ಹೋಗ್ಬರೋಣ ಬರ್ತೀನಿ. ಮತ್ತು ನಾವು ಬೇಕು ಹೋಗ್ಬರ್ಲಿ ಬಾರ ಕಮ್ಲಕ್ಕ. ನಾನು ಬರ್ತೇನೆ ಬಾ ಹೋಗ್ಬರೋಣ ಬಾ ಇಬ್ರು. ಆತಿ ನೋಡಿ ಇಳಿ ಬರ್ತೇನೆ ನಡಿ. ಯಾರು ಹೊರಗಿರ್ತೇನೆ ಬಾ ಚಪ್ಪಲ ಕುಂತಿರ್ತೇನೆ ಬಾ ಹಂಗಾರ ಹೋಗೋಣ ನಡಿ ಕಮ್ಲಕ್ಕ. ಆತಿ ಇಳಿಬೇ ಬರ್ತಾನೆ ನೋಡಿ. ಆಗೇ ಬಿಡ್ತಾನೆ ನಂದು ಬನ್ನಿ ಕಿನ್ ಕರ್ಕೊಂಬರ್ಬೇಕಿಲ್ಲ ಊಟಕ್ಕೆ ಬರೋ ಮುಂದೆ. ಯಾಕಮ್ಲಕ್ಕ ಅವ್ರ ಅಪ್ಪನ ಜೊತೆ ಹೋಗೋಣಂತಲ್ಲೇ ತೋಟಕ್ಕೆ ಊಟ ಮಾಡ್ಕೊಂಡು ಬರೋಲ್ ರಕ್ತು ಅಲ್ಲಿ ಹೋಗೋಣಂತ. ಕಾಡ್ತಾನೆ ಬಿಡೇವ ಇಲ್ಲಿ ಬಂದಂದ್ರೆ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಸುಳ. ಅವ್ರವರು ಹುಡುಗರು ಕರ್ಕೊಂಬರತ್ತಾರಂತ ಆಡ್ತಾವಲ್ಲೇ ಊಟ ಅದು ಮಾಡಿ. ಅದನ್ನು ಆಯ್ತು ಬಾ ಬಾ ನೀವು ಹೊತ್ತಕತ್ ಬೇಡ ಬಾ ದೊಡ್ಡ ಬಾ ಬಿಟ್ನೆ ಕಮ್ಲಕ್ಕ. ಆತು ಆತು ಬೈವ ಅಡಿಗೆಲ್ಲ ಆತು. ಚಪಾತಿನೂ ಆತು, ಅನ್ನ ಮಾಡಿಟ್ಟೇನಿ. ಇದೊಟ್ಟು ತತ್ತಿ ಪಲ್ಯ ಮಾಡಾಕತ್ತೇನೆ, ಒಡದು ಬುರ್ಜಿಗತ್ತೆ ಮಾಡೇನಿ. ಆತು ಇದೊಟ್ಟು ಇನ್ನೂ ಚೂರು ಬೇಯ್ತಂದ್ರೆ ಇಳಿವಿ. ಕಮ್ಲಕ್ಕರ್ಗೆ ಹೋಗಿ ಹೇಳ್ಬೇಕು ನಮ್ಮದು ಅಡಿಗೆ ಆಗೈತೆ ಅಂತ ಹೇಳಿ. ಪಾರ್ವತಿ ಆರ ಕಮ್ಲಕ್ಕ ಏನು ಶಿವ ಅಡಿಗೆನ ಆತ ಕಮ್ಲಕ್ಕ ಕುಂದ್ರ ಬಾ. ಆತು ನೋಡು ಅಡಿಗೆಲ್ಲ ಆತು ನಂದು. ಅಲ್ಲ ಕಮ್ಲಕ್ಕ ಎಲ್ಲ ಖಾರದ ಮಾಡ್ಕೊಂಡೇವಿ, ಏನು ಸಿಹಿ ಅಡಿಗೆನ ಮಾಡ್ಕೊಂಡಿಲ್ಲಲ್ಲ. ಬಾರ ಆಗಿರ್ಜವ. ಪಾರ್ವತಿ ಬಂದೆ ನೋಡ ಆತ ಅಡಿಗೆಲ್ಲ. ಅಡಿಗೆ ಆತ ಕುಂದ್ರೆ ನಾವು ಅದನ್ನ ಮಾತಾಡ್ಕೋತ ಬಂದಿ ನೋಡಿ ದಾರ್ಯಾಗ ಬರೋ ಮುಂದೆ. ಮತ್ತು ಕಲ್ಲವ್ಗ ಹೇಳಿದ್ದೇ ಇಲ್ಲಲ್ಲ ಬಾರ್ ಬಾ ಹಿಂಗೆ ಹೊಂಟೇವಿ ಮತ್ತು ಊಟಕ್ಕೆ ಅಂತಂದೆ. ಕಮ್ಲಕ್ಕ ನೀವೆಲ್ಲ ಮಾತಾಡ್ಕೊಂಡಿರುವ ನನಗೇನು ಅಡುಗೆ ಮಾಡೋಕೆ ಹೇಳಿಲ್ಲ ನೀವು, ಹಂಗೆ ಬಂದು ಹೆಂಗೆ ಊಟ ಮಾಡಲಿ ಅಂದ್ಲ. ಬಾರೇವ ಅದಕ್ಕೇನಾತು ಜಗ್ ಅಡುಗೆ ಮಾಡ್ಕೊಂಡೇವಿ ಏನು ಬೇಕು ನೀವು ಇದು ಅಕ್ಕಿನ ಒಜ್ಜೆ ಅಕ್ಕಿನ ಬಾ ಅಂದೆ.
ಹಂಗಾರೆ ನಾ ಸಿಹಿ ಏನಾರ ಮಾಡ್ಕೊತೀನಿವಾ ಅಂತಂದ್ಲ. ಬ್ಯಾಡ ಅಂದ್ವಿ ನಾವು ಮಾಡ್ಕೊತೀನಿ ತಗೋ ಅಂದ್ನೆ. ಇಲ್ಲ ಕಮ್ಲಕ್ಕ ನಾ ಏನಾರ ಸಿಹಿ ಮಾಡ್ಕೊಂಬರ್ತೀನಿ ಅಂದ್ಲ. ಶಾವ್ಗಿ ಪಾಯಸ ಏನಾರ ಮಾಡ್ಕೊಂಬರ್ತಾ ಅಂತಕಿ. ಒಟ್ಟು ಆಕಿಗೇನು ಶಿರಾ ಮಾಡಿದ್ರೆ ಶಿರಾ ಇಲ್ಲತ್ತಂದ್ರೆ ಪಾಯಸ ಮಾಡ್ಕೊಂಬರ್ತೇನೆ ಅಂತ ಅಂದ್ಲ. ಬ್ಯಾಡ ಅಂದ್ರೆ ಕೇಳುವಲ್ಲ. ನಾವು ಮನೆಗೆ ಹೋಗ್ಮ್ಯಾಗ ನಾವು ಹಂಗೆ ಮಾತಾಡ್ಕೊಂತ ಹಂಗೆ ಬಂದ್ವಿ. ಜಾಸ್ತಿ ಆತವಾಗ ಮಾಡ್ಕೊಂಬರ್ತೇನೆ ಅನ್ನಕತ್ತ. ಮತ್ತು ಪಾಪ ತೀರ ಬ್ಯಾಡ ಅಂದ್ರೆ ಅಕ್ಕಿ ಮತ್ತೆ ಏನಾರ ತಿಕ್ಕೋತಾಳ. ಆತು ಅವ್ರು ಹಂಗಾರೆ ಇಷ್ಟರಿಗೆ ಮಾಡ್ಕೊಂಬ ಅಂತಂದು ಹೇಳಿ ಬಂದ್ವಿ ನೋಡಿತಾಗ. ನನಗೆ ಗಿರ್ಜಾ ಬೇಷ್ ಆತ್ ಬಿಡ ಹಂಗಾರೆ. ಮತ್ತು ಇಷ್ಟರಿಗೆ ಖಾರದ ಅಡಿಗೆ ಆಗೈತೆ. ನಿಮ್ದೆಲ್ಲ ಆತನವ ಅಡಿಗೆ? ಆತು ನೋಡು. ನಂದು ಇದನ್ನು ಮಾಡಿದ್ದೆ, ತತ್ತಿ ಸಾರು ಮಾಡಿದ್ನೆ. ತತ್ತಿ ಸಾರು ಮಾಡಿ ಇವನ್ನೆಲ್ಲ ಇದನ್ನ ತತ್ತಿ ಅದು ಕುದಿಯಾಕಿಟ್ಟಿದ್ನೆ. ಮತ್ತು ಕಮ್ಲಕ್ಕನು ಶಾಖೆನ್ ರೊಟ್ಟಿ ಮಾಡ್ಯಾ ಅಂತ, ತತ್ತಿ ಪಲ್ಯ ಮಾಡ್ಯಾ ಅಂತ. ಮತ್ತು ನಿಂದು ಆತನ ಮತ್ತು ನಿಂಗೆ ತತ್ತಿ ಪಲ್ಯ ಮಾಡಕ್ಕೆ ಹೇಳಿದ್ದಿಲ್ಲ ಮಾಡಿ ಮತ್ತೆ. ಇಲ್ಲಿ ಬಿಡೆಯವ ಮನ್ಯಾಗ ತರಿಸಿಟ್ಟಿದ್ನೆ ತತ್ತಿ ಹಂಗೆ. ತಡಿ ಒಂದಿಟ್ಟು ಇದಾಕ ಚಪಾತಿ ತಿಂದ್ರಾತ ಬದ್ಲಿ ಆಕತ್ತೆ ಎಲ್ಲಾರ್ದು ಅಡಿಗೆ ಅಂತೇಳಿ ನಾನು ಬುರ್ಜಿಗತ್ತೆ ಮಾಡಿದ್ದೆ ಒಡದು. ಚಪಾತಿ ಮಾಡಿದ್ದೆ. ರೊಟ್ಟಿ ಮತ್ತು ಕಂಬ್ಲಕ್ಕೆ ತರಕತ್ತಿದ್ದಲ್ಲ, ಎರಡು ಬರೀ ರೊಟ್ಟಿ ಹಾಕಾವ ಅಂತೇಳಿ ಬಿಸಿಯವು ಪದರಿನ ಚಪಾತಿ ಮಾಡೀನಿ, ಅನ್ನ ಮಾಡೀನಿ. ಬೇಷ್ ಆತ್ ಬಿಡ. ಹೊರಗಡೆ ಅಡಿಗೆ ಆತ್ ಬಿಡ ಹಂಗಾರೆ. ಮಸ್ತ್ ಬಿಡ. ನಮ್ದು ಹೊಸ ವರ್ಷದ ಆಚರಣೆ. ಕಮ್ಲಕ್ಕ ನಮ್ಮ ಅತ್ತಿ ಜೊತೆ ಇದ್ರೆ ನನ್ನ ಎಲ್ಲಿ ಬಿಡ್ತಿದ್ಲು ಬಿಡೆಯವ್ವ. ಇದೇ ವರ್ಷ ನೋಡು, ಹೋದ ವರ್ಷನೂ ಬಂದಿದ್ನೇ. ಬಂದು ಹೋಗಿ ಮಾಡಿ ಅಂತ ಈ ಗುದ್ದಾಟ ಹಿಡ್ಸಿದ್ಲು. ಏನು ಆರಾಮ್ ಹೋಗಿ ಉಂಡು ಕುಂತು ತಿಂದು ಬರೋಣ್ರಿ ಅಂತ ಅಷ್ಟ್ರು ಕೂಡ ಹೋಗೋಣಂತ. ಅವರು ಬರ್ತಾರನೆ ಕಮ್ಲಕ್ಕ? ಅತ್ತೆಯರು ತತ್ತಿ ಅದು ತಿನ್ನಂಗಿಲ್ಲ ಅವ್ರು. ಆಚೆ ಕಡೆ ಮನೆಗೆ ಹೋದ್ರೆ ಅವ್ರು. ಹಾಗಾಗಿ ಮತ್ತು ಲಕ್ಷ್ಮಿ ಬಾ ಅನ್ನೋರಿಗೆ ಅತ್ತೆ ಮನೆಗೆ ಹಾಕಿ ಹೋದ್ಲ ಊಟಕ್ಕೆ. ಆಕಿಗೆ ಗಿರ್ಜಾಗ ಮಂಜುಣ್ಣಾರು ಕರ್ಕೊಂಬ ಅಂತಂದೆ. ಅವನು ಏನೋ ಅವ್ರ ಅಪ್ಪಾರ ಜೊತೆ ಊಟಕ್ಕೆ ಹೋಗ್ಯಾನಂತ. ಮತ್ತು ನಾವು ಅಷ್ಟ ಆತು ಹಂಗಾರ ಅಂತ ಹೇಳಿ ಬಂದೆ. ನಾನು ಇಲ್ಲ ಹೋಗ್ಯಾರ ಬಾ ಅಕ್ಕ ಎಲ್ಲರೂ ಅಡಿಗೆ ಆಗೈತೆ ನೋಡಲ್ಲ, ಅದಕ್ಕೆ ಬಂದೆ. ರೇಣವನು ಬೆಟ್ಟಾಗೆ ಬಂದ್ವಿ. ಇದು ಅಡಿಗೆ ಆಗೈತೆಲ್ಲ ಆಗೈತಿ. ಇನ್ನೇನು ಬರು ನನ್ನ ಕಮ್ಲಕ್ಕ ಬೋತಿ ಅದು ಕಟ್ಕೊಂಡು ಅಂತಂದ್ಲ. ತಡಿವ ಪಾರ್ವತಿ ಅರಮನೆಗೆ ಇಟ್ಟು ಹೋಗ್ಬರ್ತೀನಿ. ಓಕೆ ಮಾಡಿದ್ಲ ಅಂದ್ರೆ ಅಡುಗೆ ಅದು ಉಷ್ಟ್ರು ಕೂಡ ಹೋಗ್ಬಿಡೋಣ ಅಂತಂದೆ. ನಾನು ಒಂದಿಟ್ಟು ಮನೆಗೆ ಹೋಗಿ ಅಡುಗೆದು ಕಟ್ಕೋತೀನಿ. ಎಲ್ಲಿ ಅಡಿಗೆ ತೊಗೋತೀನಿ ನಾನು ಹಿತ್ತಲ್ದಾಗ ಎಲ್ಲಿ ಜಗ್ಗದವು ಎಲ್ಲಿ ಹರ್ಕೋತೀನಿ. ನೀವು ಪಾರ್ವತಿ ನಿಂದು ಅಡಿಗೆ ಇತ್ತಂದ್ರೆ ನೀವು ಇಷ್ಟು ದಬ್ಬಿಗೆ ಹಾಕೊಂಡು ಕಟ್ಕೊಂಡು ಬಂದುಬಿಡು ನಮ್ಮ ಮನೆ ಕಡೆ. ನಾವು ಆತ ಹೋಗಿ ಬುತ್ತಿದೆಲ್ಲ ತಯಾರು ಮಾಡ್ಕೊತೀವಿ, ಹೋಗಿ ಬಂದುಬಿಡೋಣಂತ. ಹ್ಞೂ ಕಮ್ಲಕ್ಕ ಆತ ಅಷ್ಟ ಮಾಡೋಣಂತು. ಕೇಕ್ ತೊಗೊಂಡು ಹೋಗು ನಾನು. ಮತ್ತು ಒಂದು ಅರ್ಧ ಕೆಜಿ ಕೇಕ್ ಇಲ್ಲ ಒಂದು 5 ಕಿಲೋ ಕೇಕ್. ಕಮ್ಲಕ್ಕ ಏನು ತೊಗೋರ ಅದಕ್ಕೇನಾತು? ಏನು ಹಳ್ಳಾಗಿದ್ದಾರೇನು ಹೊಸ ವರ್ಷ ಆಚರಣೆ ಮಾಡಬೇಡ್ರಿ ಕೇಕ್ ಕಟ್ ಮಾಡ್ಬಿಡ್ರಿ ಅಂತಾರನ. ಒಂದು 1/4 ಕಿಲೋ ತೊಗೊಂಡು ಹೋಗು ನಾನು ತಗೋ. ಹಾಂ ಕಮ್ಲಕ್ಕ. ಹ್ಞೂ ಆತು ಅವ್ರ ಅದಕ್ಕೆ ಇಲ್ಲೇ ಜಗ್ ಬೇಕ್ರಿ ಅದಾವು ನಮ್ಮೂರಾಗ. ನಾ ತೊಗೊಂಡು ಹೋಗೋಣ ತಗೋ. ಹೋಗುಮ್ದು ಅತ್ತಾಗ ತೊಗೊಂಡು ಹೋಗ್ಬಿಡು ನಾನು ತಗೋ. ಒಂದು 1/4 ಕೆಜಿ ಸಾನದು ಒಂದು ಕೇಕ್ ತೊಗೊಂಡು ಹೋಗೋಣ ಸಾಕಲ್ಲ ನಮಗಷ್ಟೇ. ಕಮ್ಲಕ್ಕ ಸಾಕು ರಗಡಕ್ಕೆ ತಗೋ. ಸುಮ್ಮನೆ ಒಂದು ನೆನಪಿಗೆ ಆಚರಣೆ ಮಾಡಿದ್ದೀವಿ ಎಲ್ಲರೂ ಗೆಳತಿಯರು ಕೂಡ ಅನ್ನೋದು ಒಂದಷ್ಟ ಹೌದಿಲ್ಲ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ದಯವಿಟ್ಟು ಕ್ಷಮೆ ಇರಲಿ ರೀ. ಕತೆ ಲೇಟಾಗಿ ಬರತೈತಿ. ಸ್ವಲ್ಪ ಕುಡಿ ನೀರು ಅದು ಬಂದಿದ್ವಿ ರೀ. ಹಾಗಾಗಿ ಮನೆ ಕೆಲಸ ಇತ್ತು, ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ರೀ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಮ್ಮ ಎಲ್ಲ ಗೆಳತಿಯರ ಹೊಸ ವರ್ಷ ಆಚರಣೆ ಆಚರಣೆ ಮಾಡತ್ತೇವ್ರಿ. ಮತ್ತು ಹೊಸ ವರ್ಷಕ್ಕೆ ಏನೆಲ್ಲ ಅಡುಗೆ ಮಾಡ್ಯಾವ ಅನ್ನೋದು ತೋರಿಸಿವ್ರಿ ಇವತ್ತು. ನೀವು ಯಾವ ರೀತಿ ಹೊಸ ವರ್ಷವನ್ನು ಆಚರಣೆ ಮಾಡಿದ್ರಿ ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಯಾರಾದರೂ ಹೊಸದಾಗಿ ನಮ್ಮ ಕತೆಗಳು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯ ರೀ. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಆಗತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ ರೀ. ನಮಸ್ಕಾರ ಎಲ್ಲರಿಗೂ.